We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. यासा पद्मासनस्था विपुलकटितटी पद्मपत्रायताक्षी गम्भीरावर्तनाभिः स्तनभरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನುಡಿಶ್ರೀ ಹಂಸ ನಡೆ 24ನೆಯ ಪದ್ಯ ಭಾವಾನುವಾದವನ್ನು ನಾವೀಗ ಮಾಡ್ತೀವಿ. ಎಲ್ಲರೂ ಬಹು ಶ್ರದ್ಧೆಯಿಂದ ಕೇಳಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ. ಎಲ್ಲಾರಾಯುಷ್ಯವ ಶಿಂಶು ಮಾರಾದೇವ, ಎಲ್ಲಾರಾಯುಷ್ಯವ ಶಿಂಶು ಮಾರಾದೇವ, ಸಲ್ಲೀಲೆಯಿಂದ ತೊಲಗಿಸುವ, ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು ಶೋಭಾನಿ. ಮಹಾಲಕ್ಷ್ಮಿ ತಾನು ಎಂತಹವನನ್ನ ಪಡೆದವಳು, ಪಡೆಯಬೇಕು, ಪಡೆದಿದ್ದೇನೆ, ಪಡೆದರ ಭಾವ ಅನುಭಾವ ಏನು ಎಂಬುದನ್ನು ಬಹು ಚೆನ್ನಾಗಿ ಅರಿತಿದ್ದಾಳೆ. ಹಾಗಾಗಿ ಅವಳ ಹೆಸರು ಲಕ್ಷ್ಮೀ ಅಂತ ಹೆಸರು. ಚೆನ್ನಾಗಿ ನೋಡಲ್ಪಡುವವಳು, ಚೆನ್ನಾಗಿ ನೋಡಲ್ಪಡುವವಳು, ಚೆನ್ನಾಗಿ ನೋಡುವವಳು ಅಂತ ಇದರ ಭಾವಾರ್ಥ. ಲಕ್ಷ್ಮೀ ದೇವಿಯನ್ನು ನಾವು ಸ್ತೋತ್ರ ಮಾಡುವಾಗ ಬಹು ಎಚ್ಚರಿಕೆಯ ಒಂದು ಗಂಟೆ ನಮ್ಮಲ್ಲಿ ಸದಾ ನುಡಿತಾ ಇರಬೇಕು. ಏನು ಅಂದರೆ ಅವಳ ಹೆಸರು ಶ್ರೀ ಅಂತ. ಶ್ರೀ ಅಂದರೆ ಜ್ಞಾನ. ಕಳ್ಳತನ ಮಾಡೋಕ್ಕೂ ಒಂದು ಜ್ಞಾನ ಬೇಕಲ್ವಾ, ಸುಳ್ಳು ಹೇಳೋದಕ್ಕೂ ಒಂದು ಜ್ಞಾನ ಬೇಕಲ್ವಾ, ಕೊಲೆ ಮಾಡೋದಕ್ಕೂ ಒಂದು ಜ್ಞಾನ ಬೇಕಲ್ವಾ, ಇನ್ನೊಬ್ಬರಿಗೆ ಹಿಂಸೆ ಕೊಡೋಕ್ಕೂ ಒಂದು ಜ್ಞಾನ ಬೇಕಲ್ವಾ. ಆ ಜ್ಞಾನ ಅದು ಜ್ಞಾನ ಅಲ್ಲದ ಮೂರ್ಖತನ. ಜ್ಞಾನ ಎನ್ನುವುದು ಶ್ರೀ. ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂತಹ ನಾವೊಂದು ಆಹ್ವಾನ ಪತ್ರಿಕೆಯನ್ನಾಗಲಿ ಅಥವಾ ಒಂದು ಒಳ್ಳೆಯ ಕಾರ್ಯಕ್ಕಾಗಲಿ ನಾವು ಒಂದು ಏನಾದರೂ ಒಕ್ಕಣೆಯನ್ನು ಬರೆದಾಗ ಪ್ರಾರಂಭದಲ್ಲಿ ಶ್ರೀ ಅಂತ ಕರಿತೀವಿ. ಶ್ರೀರಸ್ತು, ಶ್ರೀರಸ್ತು, ಶುಭಮಸ್ತು, ಶ್ರೀರಸ್ತು, ಶುಭಮಸ್ತು. ಶ್ರೀರಸ್ತು ಅಂದರೆ ಶ್ರೀಹಿ ಅಸ್ತು, ಶ್ರೀ ಉಂಟಾಗಲಿ. ಕಳ್ತನ ಸುಳ್ತನ ಎಲ್ಲದಕ್ಕೂ ಜ್ಞಾನ ಅಂತ ಇಟ್ಕೊಳ್ಳೋದಾದರೆ ಅದೆಲ್ಲ ಉಂಟಾಗಲಿ ಅಂತ ಯಾರಾದರೂ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಹಾಗೆ ಶ್ರೀಹಿ ಅಸ್ತು. ಆ ಪತ್ರದ ಒಕ್ಕಣೆ ಪೂರ್ತಿ ಆದಮೇಲೆ ಇತಿಶ್ರೀ, ಇಂತಿಶ್ರೀ ಅಲ್ಲ ಇತಿಶ್ರೀ. ಇದು ಶ್ರೀಯಿಂದಲೇ ಮುಕ್ತಾಯ ಆಯಿತು ಅಂತ ಅಂದರೆ ಮಂಗಳದಿಂದ ಪ್ರಾರಂಭವಾಗಿ ಮಂಗಳಕ್ಕೇ ಮುಕ್ತಾಯವಾಗುವಂತಹ ವಸ್ತು ವಿಷಯ ಲಕ್ಷ್ಮಿ. ಅವಳು ತನ್ನನ್ನು ನಿತ್ಯ ಮುತ್ತೈದೆ ಅಂತ ಹೇಳ್ತಾಳೆ ನೋಡಿ. ಈ ನಿತ್ಯ ಮುತ್ತೈದೆ ಅನ್ನೋ ಶಬ್ದವನ್ನು ಬಹಳ ಕೆಟ್ಟದಾಗಿ ಯೂಸ್ ಮಾಡೋರು ಇದ್ದಾರೆ. ಅಂದರೆ
ನಿತ್ಯ ಮುತ್ತೈದೆಯರು ಅಂತ ಈ ದೇವದಾಸಿಯರಿಗೂ ಹೇಳ್ತಾರೆ. ಅವರು ನಾವು ನಿತ್ಯ ಮುತ್ತೈದೆಯರು, ಯಾವಾಗಲೂ ನಮಗೆ ಅರಿಶಿನ ಕುಂಕುಮ ನಮ್ಮಲ್ಲಿ ಇರುತ್ತೆ, ನಮ್ಮ ಕೊರಳಿನ ಮಾಂಗಲ್ಯ ಎಂದೂ ಹರಿದು ಹೋಗಲ್ಲ, ನಾವು ನಿತ್ಯ ಮುತ್ತೈದೆಯರು ಅಂತ. ಅದು ನಿಜವಾಗಲೂ ದೇವದಾಸಿ ಎನ್ನುವ ಶಬ್ದಕ್ಕೆ ಬೇರೆ ಅರ್ಥ ಇದೆ. ದೇವದಾಸಿ ಅಂದರೆ ದೇವನಿಗೆ ದಾಸಿಯಾದವಳು ಮಾತ್ರ ನಿತ್ಯ ಮುತ್ತೈದೆ. ತನ್ನ ದೇಹವನ್ನು ಯಾರ್ಯಾರಿಗೋ ಮಾರ್ಕೊಳ್ಳೋವಳು ದೇವದಾಸಿ ಆಗಿರೋಲ್ಲ. ಅಂತಹ ಒಂದು ದಾಸಿ ಇರ್ತಾಳೆ. ಎಲ್ಲರಲ್ಲಿಯೂ ಕೂಡ ಅವನು ಪಾಪಿಷ್ಟನಾಗಲಿ, ಬಡವನಾಗಲಿ, ಶ್ರೀಮಂತನಾಗಲಿ, ತನ್ನ ಕರ್ತವ್ಯವೇ ಇದು ಅಂತ ಪಾಲಿಸ್ತಾ ಭಗವಂತನನ್ನು ಎಲ್ಲ ಪುರುಷರಲ್ಲಿಯೂ ಕಾಣುವ ಒಬ್ಬ ನಿತ್ಯ ದೇವದಾಸಿ ಇರ್ತಾಳೆ. ಅವಳ ಲೆಕ್ಕಕ್ಕೆ ಇದು ಕೆಟ್ಟ ಅರ್ಥ ಅಲ್ಲ. ಇಲ್ಲಿ ನಿತ್ಯ ಮುತ್ತೈದೆ ಎನ್ನುವ ಶಬ್ದ ಕೇವಲ ಭಗವದರ್ಪಣ ಬುದ್ಧಿಯಿಂದ ಭಗವಂತನೇ ತನ್ನ ಸರ್ವಸ್ವ ಅಂತ ತಿಳಿದುಕೊಂಡು ಬದುಕುವವರೆಲ್ಲರೂ ಕೂಡ ನಿತ್ಯ ಮುತ್ತೈದೆಯರು. ಕಾರಣ ಇಷ್ಟೇ, ನಾವು ಕಟ್ಟಿಕೊಂಡಿರ್ತಕ್ಕಂತಹ ಈ ಪ್ರಾಪಂಚಿಕ ಸುಖಕ್ಕೆ ಕಾರಣವಾಗಿರ್ತಕ್ಕಂಥ ಗಂಡ ಇರಲಿ ಅಥವಾ ಹೆಂಡತಿ ಇರಲಿ, ಇವರು ಯಾರೂ ಶಾಶ್ವತರಲ್ಲ. ಅಶಾಶ್ವತವಾದ ಲೋಕದಲ್ಲಿ ಅಶಾಶ್ವತ ಸುಖವನ್ನು ಕೊಡುವಂಥ ಸ್ವಲ್ಪ ಕಾಲಕ್ಕೆ ಶಾಶ್ವತರು ಮಾತ್ರ. ಆದರೆ ಶಾಶ್ವತ ಸುಖವನ್ನೀಯುವ ಪರಮಾತ್ಮನನ್ನು ಪ್ರತಿಭಾವದಲ್ಲಿ ಪೂಜಿಸುವರು ನಿತ್ಯ ಮುತ್ತೈದೆಯರು. ಪಿಂಡಾಂಡದೊಳಗಿನ ಗಂಡನ ಅರಿಯದೆ ಮುಂಡೆಗರಾದರು ಪಂಡಿತರು, ಮುಂಡೆಗರಾದರು ಪಂಡಿತರು. ಪಿಂಡಾಂಡದೊಳಗಿನ ಪಿಂಡಾಂಡದೊಳಗಿನ ಗಂಡನನ್ನು ನಾವು ಅರಿಯದೆ ಶಾಸ್ತ್ರವನ್ನು ಅಥವಾ ವೇದಾಂತವನ್ನು ತಿರುಚಿ ಮುರುಚಿ ಹೇಳ್ತಾ ಹೋಗ್ತೀವಿ. ಅದನ್ನು ಕನಕದಾಸರು ಹೇಳ್ತಾರೆ, ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಗೆ, ತರ್ಕದ ವಾದದೊಳು ಗುರು ಹಿರಿಯರನು ಅರಿಯದ ಮೂಢಮತಿಯನಗೆ, ಆದಿಮೂರುತಿ ನೀನು ನೆರೆ ಕರುಣೋದಯನು, ಹೃದಯಾಂಗಣದಿ ಜ್ಞಾನೋದಯವನು ಎನಗಿತ್ತು, ರಕ್ಷಿಸು ರಕ್ಷಿಸು ನಮ್ಮನು ಅನವರತ. ವೇದ ಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನು ಅರಿಯೆ, ತರ್ಕದ ವಾದದೊಳು ಗುರು ಹಿರಿಯರನು ಅರಿಯದ ಮೂಢಮತಿಯನಗೆ, ಆದಿಮೂರುತಿ ನೀನು ನೆರೆ ಕರುಣೋದಯನು, ಹೃದಯಾಂಗಣದಿ ನನ್ನ ಹೃದಯದಲ್ಲಿ ನಿನ್ನ ಜ್ಞಾನೋದಯವನ್ನು ಇತ್ತು, ರಕ್ಷಿಸು ನಮ್ಮನು ಅನವರತ. ಹರಿದಾಸ ತರಂಗಿಣಿ ಒಳಗೆ ಕನಕದಾಸರು ನಮಗೆ ಹೇಳುವಂಥ ಮಾತು. ತುಂಬ ತಿಳ್ಕೊಂಡಿದ್ದೀನಿ ಅಂತ ಅಂದುಕೊಂಡು ಏನೂ ತಿಳಿಯದವರಂತೆ ವರ್ತಿಸಿದರೆ ಬಹಳ ಒಳ್ಳೆಯದು. ಏನೂ ತಿಳಿಯದೆ ತುಂಬ ತಿಳ್ಕೊಂಡಿದ್ದೀನಿ ಅಂತ ವರ್ತಿಸೋದು ಲೋಕಕ್ಕೆ ಅತೀ ಘಾತಕರಕವಾಗಿರ್ತಕ್ಕಂಥ ವಿಷಯಗಳು. ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಲಕ್ಷ್ಮಿಯನ್ನು ನಿತ್ಯ ಮುತ್ತೈದೆ ಎನ್ನುವ ಶಬ್ದ ಎಷ್ಟು ಶ್ರೇಷ್ಠವಾಗಿರತಕ್ಕಂಥದ್ದು ಅಂತಂದರೆ, ಅವಳು ದೀರ್ಘ ಸಮೀಕ್ಷೆಯುಳ್ಳವಳು. ಸಮೀಕ್ಷೆಯಿಂದ ಚೆನ್ನಾಗಿ ನೋಡುವಳು, ದೀರ್ಘವಾಗಿ ನೋಡುವಳು. ಸವರ್ಣ ದೀರ್ಘ ಸಂಧಿ ಅಂತ ಬರುತ್ತೆ ನೋಡಿ, ಹಾಗೆ ದೀರ್ಘವಾಗಿ ಒಂದು ಮದುವೆ ಮಾಡಿಕೊಳ್ಳೋ ಹುಡುಗಿ ಹೇಗೆ ಇರಬೇಕು, ಯಾವ ರೀತಿಯಾಗಿ ಅವಳು ವರನನ್ನು ಚಾಯ್ಸ್ ಮಾಡಬೇಕು, ಆ ವರನಲ್ಲಿ ಯಾವ್ಯಾವ ಗುಣಗಳಿರಬೇಕು, ಗುಣಗಳಿಗಿಂತ ಲೋಪದೋಷಗಳು ಎಷ್ಟಿದೆ, ಅದನ್ನು ಹೇಗೆ ಪಟ್ಟಿ ಮಾಡಬೇಕು, ಅದನ್ನು ಪಟ್ಟಿ ಮಾಡುವಾಗ ತಾನು ಎಂಥವಳಾಗಿರಬೇಕು ಆ ವಧು, ಅದನ್ನು ನಮಗೆ ಈ ಲಕ್ಷ್ಮೀ ಶೋಭನದಲ್ಲಿ ಲಕ್ಷ್ಮಿ ತನ್ನ ಮದುವೆ ಮಾಡಿಕೊಳ್ಳುವ ನೆಪದಲ್ಲಿ, ವರನನ್ನು ಹುಡುಕುವ ನೆಪದಲ್ಲಿ, ಮೊದಲೇ ಮದುವೆಯಾದ ವರ ಶ್ರೇಷ್ಠನಾದವನನ್ನು ಭಗವಂತನನ್ನು ಪಡ್ಕೊಂಡಿರೋ ತಾಯಿ ನಮಗೆ ಒಂದು ಮಾರ್ಗದರ್ಶನವಾಗಿ ಈ ನಾಟಕವನ್ನು ಆಡಿ ತೋರಿಸ್ತಾ ಇದ್ದಾಳೆ. ಇದೊಂದು ಕೇವಲ ನಟನೆ. ಈ ನಟನೆಯಲ್ಲಿ ನಮ್ಮ ಜೀವನದ ಪಾತ್ರವನ್ನು ನಾವು ಹೇಗೆ ನಟಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳುವ ಅಗತ್ಯಕ್ಕೋಸ್ಕರ ಲಕ್ಷ್ಮೀ ಶೋಭನದ ಪ್ರತಿ ಪದದ ಅರ್ಥವನ್ನು ನಾವು ಚಿಂತನೆ ನಡೆಸಬೇಕಾಗತ್ತೆ. ಏನು ದೀರ್ಘ ಸಮೀಕ್ಷೆ ಅಂತಂದರೆ, ಬೇರೆಯವರೆಲ್ಲರೂ ಅವ್ರಿಗೆ ದೀರ್ಘತೆ ಇಲ್ಲ. ಯಾಕಿಲ್ಲ? ಬ್ರಹ್ಮಾದಿ ದೇವತೆಗಳು ಅದೀರ್ಘರು. ಅಂದರೆ ಅವರಿಗೆ ಕಲ್ಪಾಂತದಲ್ಲಿ, ಕಲ್ಪದ ಕೊನೆಯಲ್ಲಿ ಅವರೆಲ್ಲರಿಗೂ ಸಾವು ಇದೆ. ಅವರೆಲ್ಲರೂ
ಶಾಶ್ವತರಾದವರು ಅಲ್ಲವೇ ಅಲ್ಲ ಅಂತ ಇದರ ಅರ್ಥ. ಇಂಥವರನ್ನ ಮದುವೆ ಮಾಡಿಕೊಂಡ್ರೆ ತನ್ನ ಮಾಂಗಲ್ಯ ಎಂದಾದರೂ ಉಳಿದೀತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ. ಕೆಲವರು ಶರಣ್ಯೇ ತ್ರ್ಯಂಬಕೆ ಗೌರಿ ಅಂತ ಹೇಳ್ತಾರೆ. ಮುಂದೆ ನಾರಾಯಣಿ ಶಬ್ದದಿಂದಲೇ ಅದು ಮುಕ್ತಾಯ ಆಗತ್ತೆ. ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ, ಇದು ಸರಿಯಾಗಿದೆ. ಶರಣ್ಯೇ ತ್ರ್ಯಂಬಕೆ ಗೌರಿ, ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದನ್ನು ನಾವು ಅರ್ಥ ಮಾಡ್ಬೋದು. ಹೇಗೆ ಅಂದರೆ ಸರ್ವಮಂಗಲ ಮಾಂಗಲ್ಯೆ, ಸರ್ವಮಂಗಲಕ್ಕೂ ನೀನು ಮಾಂಗಲ್ಯ ಸಮಾನಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಅಂದರೆ ಪಾರ್ವತಿಯೇ, ಸರ್ವಾರ್ಥ ಸಾಧಕೆಯೇ. ಸರ್ವ ಅರ್ಥ ಅಂದರೆ ಅದು ಇದು ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥಗಳ ಸಾಧನೆ ಮಾಡಿಕೊಡುವವಳು. ಯಾಕೆ ನಿನ್ನ ಹೆಸರೇನು? ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯ ಉಪಚಾರಿಣಿ ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದಾ ಶಂಭು ಮೋಹಿನಿ. ಶಂಭು ಅಂದ್ರೆ ಯಾರು? ಪರಮೇಶ್ವರ. ಹಾಗೆ ಶಂಭು ಶಿವ ಸ್ಥಾಣು ಭೂತಾದಿ ನಿಧಿರವ್ಯಯ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಶಂಭು ಎನ್ನುವುದು ಮೂಲತಃ ಮಹಾವಿಷ್ಣುವಿನ ಹೆಸರೇ. ಶರಣ್ಯೇ ತ್ರ್ಯಂಬಕೆ ಗೌರಿ, ತ್ರ್ಯಂಬಕೆ ಗೌರಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮಕ್ಷೀಯಮಾಮೃತಾತ್ ಅಂತ ಹೇಳಿಲ್ವ? ತ್ರ್ಯಂಬಕ ರುದ್ರನಾದರೆ ಅವಳು ತ್ರ್ಯಂಬಿಕೆ ಮಹಾಗೌರಿ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಪಾರ್ವತಿಯೇ, ಸರ್ವಾರ್ಥ ಸಾಧಕೆ ಧರ್ಮಾರ್ಥ ಕಾಮಮೋಕ್ಷಗಳನ್ನು ಬಹು ಸುಲಭವಾಗಿ ಸಾಧಿಸಿಕೊಡುವಳೆ. ಶರಣ್ಯೇ ನಾನು ನಿನಗೆ ಶರಣ್ಯನಾಗಿದ್ದೇನೆ, ನಾನು ನಿನಗೆ ಸರೆಂಡರ್ ಆಗಿದ್ದೇನೆ. ನೀನು ಪರಮೇಶ್ವರನಿಗೆ ಸರೆಂಡರ್ ಆಗಿದೆಯಾ, ಹಾಗಾಗಿ ನಿನ್ನ ಹೆಸರು ಶರಣ್ಯೆ. ಶರಣಳು ನೀನು, ಶರಣ ಗೌರಿ ನೀನು. ಶರಣ್ಯೇ ತ್ರ್ಯಂಬಕೆ ಗೌರಿ ಅಂತ ಕೆಲವರು ಹೇಳ್ತಾರೆ. ಶರಣ್ಯೇ ತ್ರ್ಯಂಬಕೆ ದೇವಿ ಅಂತಲೂ ಹೇಳ್ತಾರೆ. ಗೌರಿ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಕಾರಣ ಏನಂದರೆ ಮದುವೆಗೆ ಮನೆಯಲ್ಲಿ ಮೊದಲು ಮಾಡಬೇಕಾದ ಪೂಜೆ ಗೌರಿ ಪೂಜೆಯೇ ವಿಹಿತವಾಗಿರತಕ್ಕಂಥದ್ದು, ಶ್ರೇಷ್ಠತರವಾಗಿರ್ತಕ್ಕಂಥದ್ದು. ಕಾರಣ ಏನು? ತ್ರಯಂಬಕೆ ಗೌರಿ, ಮುಂದೆ ನಾರಾಯಣಿ ನಮೋಸ್ತುತೆ ಅಂತಿದೆ. ಗೌರಿ ಯಾರನ್ನು ಪೂಜಿಸ್ತಾಳೆ? ನಾರಾಯಣಿಯನ್ನು ಪೂಜಿಸ್ತಾಳೆ. ತನ್ನ ಮಾಂಗಲ್ಯದ ಉಳಿವಿಕೆಗಾಗಿ ಅದು ಅಳಿಯದಂತೆ ಇರಲು ಸಮುದ್ರದ ಅಳಿಯದ ಹರಿಯ ಧರ್ಮಸತಿಯಾದ ಹರಿಣಿಯನ್ನು, ಮಹಾಲಕ್ಷ್ಮಿಯನ್ನು ಪ್ರತಿನಿತ್ಯವೂ ಗೌರಿ ಮನದ ಅಂತರಾಳದಲ್ಲಿ ಅವಳನ್ನು ಪೂಜಿಸುವುದರಿಂದ ಈ ಅರ್ಥವು, ಈ ಶ್ಲೋಕವು ಎರಡೂ ಹೊಂದುತ್ತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಹೊಂದುತ್ತೆ. ಶರಣ್ಯೆ ತ್ರ್ಯಂಬಕೆ ಗೌರಿ, ಗೌರಿಗೆ ಅಂತರ್ಯಾಮಿನಿಯಾದ ನಾರಾಯಣಿಯೇ ನಿನಗೆ ನಮೋಸ್ತುತೆ ಅಂತ ಆಗುತ್ತೆ. ಅಂದರೆ ಎಲ್ಲ ಮಾಂಗಲ್ಯವನ್ನು ಇಟ್ಟು ಪೂಜೆ ಮಾಡುವಾಗ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೇಳಿ ತಾನೇ ಪೂಜೆ ಮಾಡಬೇಕು. ಯಾವ ಮಾಂಗಲ್ಯವು ಯಾವ ವಧುವಿನ ಕೊರಳನ್ನು ಅಲಂಕರಿಸಿದ ಮೇಲೆ ಆ ವಧುವಿನ ಸಮೇತವಾಗಿ ಆ ಮಾಂಗಲ್ಯ ಅಗ್ನಿಯಲ್ಲಿ ಏರಬೇಕು. ಅಂಥ ಮಾಂಗಲ್ಯವನ್ನೇ ಧಾರಣೆ ಮಾಡಬೇಕು. ತುಂಬ ಜನ ಬಂಗಾರದ ಆಸೆಗೋಸ್ಕರ ಎಷ್ಟೋ ಬಂಗಾರವನ್ನು ಲಾಸ್ಟಿಗೆ ಹೆಣ ಸುಡಬೇಕಾದ್ರೆ ಅವ್ರ ಕೊರಳಲ್ಲಿರೋ ತಾಳಿನ ತೆಗೆದುಬಿಡ್ತಾರೆ. ನಿರ್ವಾಣವಾಗಿ ಸುಡಬೇಕು ಅಂತ ಸುಡ್ತಾರೆ ಅಥವಾ ಹೂಡ್ತಾರೆ. ಇದು ಮಹಾ ಕೆಟ್ಟ ವಿಷಯ. ಕಾರಣ ಇಷ್ಟೇ, ಮುತ್ತು ಮುತ್ತೈದೆ ಅಂತ ಅವಳ ಹೆಸರು. ಮುತ್ತು 5 ಮುತ್ತುಗಳಿದೆ. ಮುತ್ತು ಅಂದರೆ ಪರ್ಲ್ ಅಂತ ಇಟ್ಕೋಬಾರ್ದು ನಾವು. ಮುತ್ತು ಅಂದರೆ ಜ್ಞಾನ, ಮುತ್ತು ಅಂದರೆ ಮನಸ್ಸು. ಅವಳಿಗೆ 5 ಮನಸ್ಸುಗಳಿದೆ.
ಹಾಗಾಗಿ ನಮ್ಮ ಮನಸ್ಸಿಗೆ 5 ಮುಖಗಳಿದೆ. ಧ್ಯೇಯ ಪಂಚಮುಖ ರುದ್ರ, ರುದ್ರನಿಗೂ 5 ಮುಖಗಳಿಗೆ, ಮನಸ್ಸಿಗೂ 5 ಮುಖಗಳಿದೆ. ಆ 5 ಮುತ್ತುಗಳು ಎಲ್ಲಿರುತ್ತವೆಯೋ ಅವಳು ಮುತ್ತು 5. ಯಾವುದದು ಮುತ್ತು 5? ಹಣೆಯ ಮೇಲಿನ ಕುಂಕುಮ 1 ಮುತ್ತು, ಕಿವಿಯ ಓಲೆ 2ನೇ ಮುತ್ತು, ಮೂಗುತಿ 3ನೇ ಮುತ್ತು, ಬುಲಾಕು ಅಂದ್ರೆ ಬುಲಾಕ್ ಅಂದ್ರೆ ಇಲ್ಲಿ ಅಲ್ಲಾಡ್ತಾ ಇರುತ್ತೆ ಅದು ಕೆಳಗೆ, ಅದು 4ನೆಯ ಮುತ್ತು, 5ನೇ ಮುತ್ತು ಕಾಲುಂಗುರ. ಈ 5 ಮುತ್ತುಗಳು ಎಲ್ಲಿ ಇರುತ್ತೆಯೋ ಅವಳು ಮುತ್ತೈದೆ. ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ಮುತ್ತೈದೆಯಲ್ಲಿ ಒಂದು ಮುತ್ತನ್ನು ನಾನು ಬೇರೆ ಹೇಳಿದೆ. ಬೈತಲೆಯ ಮುತ್ತು, ಕಿವಿಯ ಓಲೆ, ಬೈತಲೆಯ ಮುತ್ತು, ಬೈತಲೆ ಅಂದ್ರೆ ಇದು, ಬೈತಲೆಯ ಮುತ್ತು. ಅಲ್ಲಿ ಒಂದು ಚೂಡಾಮಣಿ ಅಂತ ಹಾಕ್ತಾರೆ, ಅದಕ್ಕೆ ಚೂಡಾಮಣಿ ಅಂತ ಹೆಸರು. ಈ ಮಾರ್ವಾಡಿ ಮಂದಿ, ಗುಜರಾತಿ ಮಂದಿ ಬೋರ್ ಅಂತ ಹೇಳ್ತಾರೆ. ನಾವೇನಾದರೂ ಹಣೆನ ಇದು ಗೋಡೆಗೆ ಬಡಿಸ್ಕೊಂಡಾಗ ಉಬ್ಕೊಳತ್ತೆ ನೋಡಿ, ಅಯ್ಯೋ ಹಣೆಗೆ ಬೋರ್ ಬಂದಿದೆ ಅಂತ ಹೇಳ್ತೀವಿ. ಬೋರ್ ಅಂದರೆ ಉಬ್ಬಿಕೊಂಡಿದೆ ಅಂತ ಅರ್ಥ. ಆ ಬೋರ್ ಎನ್ನುವುದನ್ನು ಮಾರ್ವಾಡಿ ಜನಾಂಗದವರು, ಜೈನ ಜನಾಂಗದವರು ಹೀಗೆ ಒಂದು ಉರುಟಾಗಿರ್ತಕ್ಕಂಥ ಒಂದು ಕೊಳವೆ ರೀತಿಯಲ್ಲಿರ್ತಕ್ಕಂಥ ಒಂದು ಆಭರಣವನ್ನು ಇಲ್ಲಿ ಹಾಕ್ತಾರೆ. ಅದಕ್ಕೆ ಚೂಡಾಮಣಿ ಅಂತ ಹೆಸರು. ಆ ಚೂಡಾಮಣಿ ಒಂದು ಮುತ್ತು, ಅದು ಮುತ್ತಿಂದಲೇ ಮಾಡಿರಬೇಕು. 2ನೇ ಇದು ಕಿವಿಯೋಲೆಯ ಮುತ್ತು, ಅದು ಮುತ್ತಿನಿಂದಲೇ ಆಗಿರಬೇಕು. 3ನೆಯ ಮುತ್ತು ನತ್ತು, 1 2 3, ಅದು ಮುತ್ತಿನ ಮೂಗುತಿಯೇ ಆಗಿರಬೇಕು. ಅದು 3ನಾಯಿತು. 4ನೆಯ ಮುತ್ತು ಬುಲಾಕು, ಇಲ್ಲಿ ಅಲ್ಲಾಡುವಂಥದ್ದು ಒಂದು, ಅಂದರೆ ಅದಕ್ಕೆ ಬುಲಾಕ್ ಅಂತ ಹೇಳ್ತಾರೆ. ಮೋಕ್ಷದ ಮುತ್ತು, ಅದು ಮುತ್ತಾಗಿರಬೇಕು. ಇನ್ನು 5ನೆಯ ಮುತ್ತು ಮಾಂಗಲ್ಯದಲ್ಲಿರುವ ಮುತ್ತು. ಇದು ನಿಜವಾಗಿ ಕಾಲುಂಗರವೂ ಅಲ್ಲ, ಇದು 5 ಮುತ್ತುಗಳಿಂದಲೇ ಮಾಡಿರ್ತಕ್ಕಂಥದ್ದು. ಮಾಂಗಲ್ಯದಲ್ಲಿರುವ ಮುತ್ತು, ಕೊರಳಲ್ಲಿರುವ ಮುತ್ತು, ಈ ಬುಲಾಕ್ ಎಂಬ ಮುತ್ತು 2, ಮೂಗುತಿಯ ಮುತ್ತು 3, ಕಿವಿಯೋಲೆಯ ಮುತ್ತು 4, ಬೈತಲೆ ಮುತ್ತು 5. ಈ 5 ಮುತ್ತೈದೆಯರ ಲಕ್ಷಣಗಳು. ಕುಂಕುಮವನ್ನು ಮುತ್ತು ಅಂತ ಪರಿಗಣಿಸೋಲ್ಲ. ಕಾರಣ ಏನಂದರೆ, ಕುಂಕುಮ ಧಾರಣೆಯನ್ನು ಗಂಡ ಅವನು ತಾಳಿ ಕಟ್ಟಿದ ಮೇಲೆ ಹಚ್ಕೊಳ್ಳೋ ಪ್ರಶ್ನೆ ಏನಿಲ್ಲ. ಅದು ತಾಯಿಯ ಮನೆಯಲ್ಲಿ ಇದ್ದಾಗಲೇ ಹಚ್ಕೊಂಡಿರ್ತಾಳೆ ಹುಡುಗಿ ಇದು ಹಣೆಯ ಬಟ್ಟನ್ನು. ಕಾಲುಂಗುರ ಮುತ್ತೈದೆಯ ಲಕ್ಷಣ ಅಂತ ಹೇಳುವಂಥದ್ದೇನಿಲ್ಲ. ಯಾಕಂದರೆ ಕಾಲುಂಗುರವನ್ನು ಗಂಡಸರು ಧಾರಣೆ ಮಾಡುವ ಕ್ರಮ ಇದೆ. ಅದು ಮೈಸೂರು ಮಹಾರಾಜರ ಮನೆಗಳಲ್ಲಿ, ಕೆಲವು ಗೌಡ್ರುಗಳ ಮನೆಯಲ್ಲಿ ಮದುವೆ ಆದಾಗ ಮಿಂಚು ಅಂತ ಒಂದು ಹಾಕ್ತಾರೆ. ಕಾಲುಂಗುರವನ್ನು ಗಂಡಸಿಗೂ ಹಾಕ್ತಾರೆ. ಅದು ಆಯುರ್ವೇದ ಶಾಸ್ತ್ರ. ಇದು ಮದುವೆ ಶಾಸ್ತ್ರಕ್ಕೆ, ಮದುವೆ ಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರವನ್ನು ಕೂಡಿಸಿಟ್ಟಿದ್ದಾರೆ. ನಿಜವಾದ ಮುತ್ತು ಯಾವುದು? ಕಿವಿಯೋಲೆ. ಅದು ಮುತ್ತಿಂದೇ ಹಾಕಬೇಕು, ಅದಕ್ಕಿಂತ ಮುಂಚೆ ಮುತ್ತಿಂದ ಹಾಕುವಾಗಿಲ್ಲ. ಅವಳು ಮದುವೆ ಆದಾಗಲೇ ಮುತ್ತಿನ ಬೈತಲೆ ಬಟ್ಟು, ಕಿವಿಯ ಓಲೆ, ಮೂಗುತಿ, ಬುಲಾಕು, ಕೊರಳಲ್ಲಿರುವ ಮಾಂಗಲ್ಯದ ಮುತ್ತು, ಈ 5 ಮುತ್ತನ್ನು ಕೊಡುವುದು ಅವಳ ಪತಿ. ಹಾಗಾಗಿ ಅವನು ಹೋದ ಮೇಲೆ ಈ 5 ಮುತ್ತನ್ನು ತೆಗೆದು ಹಾಕಬಹುದು ಇಷ್ಟವಿದ್ದರೆ. ಅವನು ಯಾವಾಗಲೂ ತನ್ನ ಹೃದಯದಲ್ಲೇ ಇದ್ದಾನೆ ಅಂತಂದ್ರೆ ಈ 5 ಮುತ್ತನ್ನು ಧಾರಣೆ ಮಾಡಿಕೊಂಡು ಇರಬಹುದು. ಕೆಲವರಿಗೆ ಬದುಕಿದ್ದಾಗಲೇ ಹೃದಯದಲ್ಲಿ ಇರಲ್ಲ, ಅವರು ಅವೆಲ್ಲ ಧರಿಸ್ಕೊಂಡ್ರು ಕೂಡ ಕಂಚಿನ ಕಳಸದ ಮುತ್ತೈದೆಯರ ಥರ ಕಾಣಿಸ್ತಾ ಇರ್ತಾರೆ. ಈ ಸಿನಿಮಾದಲ್ಲೂ ಅನೇಕ ಜನ ಮದುವೆ ಮಾಡಿಕೊಂಡು ಮುತ್ತೈದೆ ಥರ ಕಾಣ್ತಾರೆ. ಆ ಸಿನಿಮಾ ಮುಗಿಯೋ ತನಕ ಅಷ್ಟೇ ಅವ್ನ ಗಂಡ, ಆಮೇಲೆ ಅವ್ನ ಗಂಡವೇ ಅಲ್ಲ. ಈ ಥರ ಮುತ್ತೈದೆ ಅಂತ ಹೇಳಲ್ಲ. ಒಂದೊಮ್ಮೆ ಒಂದು ಪಕ್ಷದಲ್ಲಿ ತಾನು ಕಳೆದುಕೊಂಡಂತಹ ಗಂಡ ದೇಹ ಭಾವದಲ್ಲಿ ದೂರವಾಗಿದ್ದರೂ ಆತ್ಮಭಾವದಲ್ಲಿ ಅವನಿದ್ದಾನೆ ಎಂಬುವ ಖಾತ್ರಿ ನಮ್ಮ ಮನಸ್ಸಲ್ಲಿದ್ದರೆ ಈ 5 ಮುತ್ತುಗಳನ್ನು ತೆಗೆದು ಹಾಕುವಂಥದ್ದು ಏನೂ ಇರುವುದಿಲ್ಲ. ಆದರೆ ಹಣೆಯ ಕುಂಕುಮ ಎಂಬುದು ಯಾವಾಗಲೂ ಧಾರಣೀಯ, ಅದು ಯಾವಾಗಲೂ ಧರಿಸಿಕೊಂಡೇ ಇರಬೇಕು. ಅದನ್ನು ತೆಗೆದುಹಾಕುವ ವಿಷಯದಲ್ಲಿ ಬರೋದಿಲ್ಲ. ಆ ಕುಂಕುಮದ ವಿಷಯ ಮುಂದೆ ಬರುತ್ತೆ. ಯಾವುದು ಅದು ಕುಂಕುಮ? ಮತ್ತು ಗಂಡಕ್ಕೆ ಹಚ್ಚುವ ಕುಂಕುಮ ಯಾವುದು? ಅದಕ್ಕೆ ಸಿಂಧೂರ ಅಂತ ಹೇಳ್ತಾರೆ. ಸಿಂಧೂರ ತಿಲಕಾಂಚಿತ ಅಂದರೆ ಪಾರ್ವತೀ ದೇವಿಯನ್ನು ಪಾರ್ವತಿ ತಪಸ್ಸಿಗೆ ಕೂತಿರ್ತಾಳೆ. ಪಾರ್ವತಿಗೆ ತಪಸ್ಸಿಗೆ ಕೂತ್ಕೊಂಡಾಗ ಶಿವ ಪ್ರತ್ಯಕ್ಷನಾಗಿ ಬಂದು ಅವಳಿಗೆ ಸಿಂಧೂರವನ್ನು ಧಾರಣೆ ಮಾಡಿಸ್ತಾನೆ. ಏನು ಸಿಂಧೂರ ಧಾರಣೆ ಮಾಡಿಸ್ತಾನೆ ಅಂದರೆ, ಅದಕ್ಕಿಂತ ಮುಂಚೆ
ಅವಳು ಅಲಕ್ತವನ್ನು ಧಾರಣೆ ಮಾಡಿದ್ದಳಂತೆ. ಅಲಕ್ತ ಅಂದರೆ ಒಂದು ಬಣ್ಣದ ಒಂದು ಬಣ್ಣ, ಅದು ಹಸಿರು ಬಣ್ಣ ಇರ್ಬೋದು, ಕೆಂಪು ಬಣ್ಣ ಇರ್ಬೋದು, ಒಂದು ಸ್ಟಿಕ್ಲಿ ಅಂತ ಹೇಳ್ತೀವಲ್ಲ ಅಂಥದ್ದು ಯಾವುದೋ ಹಚ್ಕೊಂಡಿದ್ಲು ಅವಳು ಕನ್ಯೆ ಇದ್ದಾಗ. ಅದನ್ನು ತೆಗೆದು ಬೈತಲೆಯಲ್ಲಿ ಸಿಂಧೂರವನ್ನು ಧಾರಣೆ ಮಾಡಿಸಿದ. ಇವತ್ತಿಗೂ ಉತ್ತರ ಭಾರತದ ಯಾವುದೇ ಹೆಣ್ಣು ಮಕ್ಕಳಾಗಲಿ ಆ ಸಂಪ್ರದಾಯವನ್ನು ಪಾಲಿಸ್ತಾ ಇದ್ದಾರೆ. ಪತಿಯಾದವನು ಬಂದು ತನ್ನ ಹೆಬ್ಬೆಟ್ಟಿನಲ್ಲಿ ಕುಂಕುಮವನ್ನು ಹಿಡಿದು ಅಥವಾ ಸಿಂಧೂರವನ್ನು ಹಿಡಿದು, ಒಳ್ಳೆ ಸಿಂಧೂರವನ್ನು ಹಿಡಿದು ಮಾಥೆ ಅಂದರೆ ಇಲ್ಲಿಂದ ಶುರುವಾಗಬೇಕದು, ಇಲ್ಲಿಂದ ಪ್ರಾರಂಭವಾಗಿ ಮೇಲ್ಮುಖನಾಗಿ ಅದನ್ನು ಎಳಿತಾನೆ. ಅಲ್ಲಿ ರೌಂಡ್ ತಿದ್ದುವಂಥದ್ದು ಇರೋದಿಲ್ಲ. ಮೇಲ್ಮುಖನಾಗಿ ತಿಲಕವನ್ನು ಮೇಲ್ಮುಖನಾಗಿ ಬೈತಲೆ ಆ ಸೂರ್ಯ ಚಂದ್ರಾರ್ಕ ಪರ್ಯಂತ ಅಂತ ಇದರ ಅರ್ಥ. ಬೈತಲೆಯಲ್ಲಿ ಬಲಭಾಗ ಸೂರ್ಯ ಇದ್ದಾನೆ, ಬೈತಲೆಯ ಎಡಭಾಗದಲ್ಲಿ ಚಂದ್ರ ಇದ್ದಾನೆ. ಮೂಗಿನ ಹೊಳ್ಳೆಯು ಸೂರ್ಯನಿಗೆ ಸಂಬಂಧಪಟ್ಟಿದೆ, ಮೂಗಿನ ಬಲಹೊಳ್ಳೆಯು ಸೂರ್ಯನಿಗೆ ಸಂಬಂಧಪಟ್ಟಿದೆ, ಮೂಗಿನ ಎಡಹೊಳ್ಳೆಯು ಚಂದ್ರನಿಗೆ ಸಂಬಂಧಪಟ್ಟಿರೋದ್ರಿಂದ ನಮ್ಮ ಭಾಗದ ಬಲಗೈ ಸೂರ್ಯ ಆಯಿತು, ಎಡಗೈ ಚಂದ್ರ ಆಯಿತು. ಬಲಪಾದ ಸೂರ್ಯ ಆಯಿತು, ಎಡಪಾದ ಚಂದ್ರ ಆಯಿತು. ಅರ್ಧ ಭಾಗದ ಮಾಡಿದಾಗ ಬಲಭಾಗ ಸೂರ್ಯ, ಎಡಭಾಗ ಚಂದ್ರ. ಭರತನಾಟ್ಯ ಶಾಸ್ತ್ರ ಪ್ರವೀಣರಾಗಿರ್ತಕ್ಕಂತಹ ನರ್ತಕಿಯರು ತಲೆಯ ಮೇಲೆ ಬೇಕಾದರೆ ನೋಡಿ, ಬಲಭಾಗದಲ್ಲಿ ಸೂರ್ಯನ ಒಂದು ಬಂಗಾರದ ಪದ್ಮವನ್ನು, ಅದಕ್ಕೆ ರಾಗಟಿ ಅಂತ ಹೇಳ್ತಾರೆ, ಅದನ್ನು ಧಾರಣೆ ಮಾಡಿರ್ತಾರೆ. ಎಡಭಾಗದಲ್ಲಿ ಚಂದ್ರನ ರಾಗಟಿಯನ್ನು ಧಾರಣೆ ಮಾಡಿರ್ತಾರೆ. ಕೆಲವು ಪೀಠಾಧಿಪತಿಗಳು ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಾದ್ರೆ ಬಲಭಾಗದಲ್ಲಿ ಸೂರ್ಯನ ಒಂದು ಮುದ್ರೆ ಇರುವಂಥ ಬೆಳ್ಳಿಯ ಒಂದು ಅಂಕಿತವನ್ನು, ಎಡಭಾಗದಲ್ಲಿ ಚಂದ್ರನ ಅಂಕಿತವನ್ನು ಹಾಕಿರ್ತಾರೆ. ಹೀಗಾಗಿ ಬೈತಲೆಯ ಸಿಂಧೂರವನ್ನು ಮಧ್ಯಪ್ರದೇಶದಿಂದ ತಗೊಂಡು ಸೀದ ಮೇಲಕ್ಕೆ ತೆಗೆದುಕೊಂಡೋಗಿ ಬೈತಲೆಯ ಆ ಗೆರೆ ಇದೆಯಲ್ಲ, ಆ ಗೆರೆಯ ತನಕ ಆ ಪುಡಿಯನ್ನು ಉದುರಿಸ್ಬೇಕು ಅಂತಿದೆ. ಅಂದರೆ ಇಲ್ಲಿ ಬಳಿಬೇಕು, ಅಲ್ಲಿ ಉದುರಿಸ್ಬೇಕು. ಅಂದರೆ ಸೂರ್ಯ ಚಂದ್ರರು ಇರುವ ತನಕವೂ ನಾನು ನಿನ್ನೊಳಗೆ ಎಂತಹ ಕಷ್ಟ ನಷ್ಟಗಳಿದ್ದರೂ ನಿನ್ನನ್ನು ಏನೂ ಎನ್ನದೆಯೇ, ನಿನ್ನನ್ನು ಏನೂ ಎಂದು ಕೇಳದೆಯೇ ನಿನ್ನನ್ನು ಪ್ರೀತಿ ಮಾಡುತ್ತಾ 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 ಸೂರ್ಯ ಮತ್ತು ಚಂದ್ರನ ರೀತಿಯಲ್ಲಿ ಲೋಕವನ್ನು ನಾವಿಬ್ಬರೂ ಪಾಲಿಸೋಣ. ಅದನ್ನು ಸೂರ್ಯಂಗು ಚಂದ್ರಂಗು ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗು ರಾಣಿಗೂ ಮುರಿದೋದೆ ಮನಸ್ಸು ಅರಮನೆಯಾಗೆ ನೈತಿ ಸೊಗಸು ಅರಮನೆಯಾಗೆ ನೈತಿ ಸೊಗಸು. ಸೂರ್ಯಂಗೂ ಚಂದ್ರಂಗೂ ಅಂದರೆ ಇಲ್ಲಿ ಉಸಿರು ಸರಿಯಾಗಿ ಆಡದಿದ್ರೆ, ಎಡಭಾಗದಲ್ಲಿ ಉಸಿರು ಸರಿಯಾಗಿ ಆಡದಿದ್ರೆ ಅವ್ರಿಗೆ ಶ್ವಾಸಕೋಶದಲ್ಲಿ ತೊಂದರೆ ಆಗತ್ತೆ. ಸೂರ್ಯಂಗೂ ಚಂದ್ರಂಗೂ ಬಂದಾರ ಮುನಿಸು ನಗುತ್ತಾದ ಭೂತಾಯಿ ಮನಸ್ಸು. ಭೂತಾಯಿ ಅಂದ್ರೇನು? ಮೂಲಾಧಾರ ಚಕ್ರ, ಅದು ಮಣ್ಣಿನ ಚಕ್ರ. ಲಂ ಪೃಥಿವ್ಯಾತ್ಮನೇ ನಮಃ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಅಲ್ಲಿ ಮಣ್ಣಿನ ಚಕ್ರ ಇರೋದ್ರಿಂದ ನಗುತ್ತಾದ ಭೂತಾಯಿ ಮನಸ್ಸು. ಉಸಿರು ಸರಿಯಾಗಿ ಆಡಿದ್ರೆ ಹೊಟ್ಟೆ ಸರಿಯಾಗಿ ಕೆಲಸ ಮಾಡಲ್ಲ ನೋಡಿ. ನಗುತ್ತಾದ ಭೂತಾಯಿ ಮನಸ್ಸು. ರಾಜ ಯಾರು? ಸೂರ್ಯ. ರಾಣಿ ಯಾರು? ಚಂದ್ರ. ನೀವು ಇಂಗ್ಲೀಷಲ್ಲಿ ಬೇಕಾದರೆ ಸನ್, SON ಅಲ್ಲ, SUN. ಸನ್ಗೆ ಹಿ ಅಂತ ಹೇಳ್ತಾರೆ, ಅವನು ಅಂತ ಹೇಳ್ತಾರೆ, HE. ಮೂನ್ಗೆ ಚಂದ್ರನ್ಗೆ SHE, ಶಿ ಅಂತ ಹೇಳ್ತಾರೆ ನೋಡಿ. ಇಂಗ್ಲೀಷ್ನವರು ಕೂಡ ಚಂದ್ರನ ಹೆಣ್ಣು ಅಂತ ಕರೀತಾರೆ, ಸೂರ್ಯನ ಗಂಡು ಅಂತ ಕರೀತಾರೆ. ಹಾಗಾಗಿ ನರ್ತನ ಶಾಸ್ತ್ರ ಬಲ್ಲವರು ಬೈತಲೆಯ ಬಲಭಾಗದಲ್ಲಿ ಸೂರ್ಯ ಮುದ್ರೆಯನ್ನು, ಬೈತಲೆಯ ಎಡಭಾಗದಲ್ಲಿ ಚಂದ್ರ ಮುದ್ರೆಯನ್ನು ಧರಿಸಿರ್ತಾರಾದ್ರಿಂದ ನಿತ್ಯ ಮುತ್ತೈದೆಯರಿಗೆ ಇದೆಲ್ಲವೂ ಲಕ್ಷಣಗಳು. ನಿತ್ಯ ಮುತ್ತೈದೆಯರಿಗೆ ಇದೆಲ್ಲವೂ ಲಕ್ಷಣಗಳು. ಇಂತಹ ಲಕ್ಷಣಗಳನ್ನು ತಾಯಿಯಾದ ಲಕ್ಷ್ಮಿ ಏನು ಹೇಳ್ತಾ ಇದ್ದಾಳೆ ಅಂದರೆ, ಇದೆಲ್ಲ ನನಗೆ ಪರ್ಮನೆಂಟಾಗಿ ಬೇಕೇ ಬೇಕು. ಯಾಕೆ?
ಒಂದು ಮಾಂಗಲ್ಯ ಪೂಜೆ ಮಾಡಬೇಕಾದ್ರೆ ನಾರಾಯಣಿ ನಮೋಸ್ತುತೆ, ಒಂದು ಕಾಲುಂಗರ ಪೂಜೆ ಮಾಡಬೇಕಾದ್ರೆ ನಾರಾಯಣಿ ನಮೋಸ್ತುತೆ, ಒಂದು ಕೊರಳಲ್ಲಿರ್ತಕ್ಕಂಥ ಮಾಂಗಲ್ಯ ಪೂಜೆಗೆ ನಾರಾಯಣಿ ನಮೋಸ್ತುತೆ, ಕಿವಿಯೋಲೆಯನ್ನು ಪೂಜೆ ಮಾಡಬೇಕಾದ್ರೆ ನಾರಾಯಣಿ ನಮೋಸ್ತುತೆ, ಬೈತಲೆ ಬಟ್ಟನ್ನು ಪೂಜೆ ಮಾಡಬೇಕಾದ್ರೆ ನಾರಾಯಣಿ ನಮೋಸ್ತುತೆ, ಹಣೆಯ ಕುಂಕುಮವನ್ನು ಪೂಜಿಸಬೇಕಾದ್ರೆ ನಾರಾಯಣಿ ನಮೋಸ್ತುತೆ, ಸರ್ವ ಮಂಗಲ ಮಾಂಗಲ್ಯೆ ಎನ್ನುವ ಶಬ್ದ ಸ್ಥಿರವಾಗಿ ಉಳಿಯಬೇಕಂದ್ರೆ ಈ 5 ವಸ್ತುಗಳು ನನ್ನಲ್ಲಿ ಸ್ಥಿರವಾಗಿರಬೇಕಲ್ಲ. ನನ್ನಲ್ಲಿ ಸ್ಥಿರವಾಗಿರಬೇಕಾದ್ರೆ ನನ್ನಲ್ಲಿರುವ ವಿಷ್ಣು ಭಾವವು ಸ್ಥಿರವಾಗಿರಬೇಕಲ್ಲ. ವಿಷ್ಣು ಭಾವವೇ ಅಳಿದ ಮೇಲೆ ವಿಷ್ಣು ಅಂದ್ರೇನು? ಹರಡಿದವ, ತುಂಬಿದವ, ಎಲ್ಲೆಡೆಯೂ ಇರುವವ, ಎಲ್ಲದರ ಒಳಗೂ ಇರುವವ, ಎಲ್ಲವೂ ತಾನಾಗಿರುವವ, ಇವನು ವಿಷ್ಣು ಅಷ್ಟೆ. ವಿಷ್ಣು ಅಂದರೆ ಶಂಖ ಚಕ್ರ ನಾಮ ಅದ್ಯಾವುದೂ ಅಲ್ಲ. ಒಂದು ಪಕ್ಷ ಆಗಿದ್ರೆ ಏನು ತಪ್ಪಿಲ್ಲ. ಕಾರಣ ಇಷ್ಟೇ, ನೀರನ್ನು ಪೂಜಿಸ್ತಾ ಹೋದರೆ ನೀರು ನಿರಾಕಾರ, ಅದು ಚೊಂಬಲ್ಲೋ ಕಲಶದಲ್ಲಿದ್ದರೆ ಸಾಕಾರ. ವಿದ್ಯುತ್ತನ್ನು ಪೂಜಿಸ್ತಾ ಹೋಗಿದ್ರೆ ಅದು ನಿರಾಕಾರ, ಅದು ಬಲ್ಬೋ ಅಥವಾ ಟ್ಯೂಬ್ಲೈಟೋ ಆಗಿದ್ರೆ ಅದು ಸಾಕಾರ ಅಲ್ವಾ. ನೀವು ಪೂಜಿಸುವಂಥ ದೇವರು ನಿಮಗೆ ರೂಪದಲ್ಲಿ ಕಂಡಿದ್ದರೆ ಆ ರೂಪವೇ ಅವನದ್ದಲ್ಲ. ಆ ರೂಪ ಅವನದ್ದಲ್ಲ ಅಂದರೆ ಆ ರೂಪದಲ್ಲಿ ಅವನು ತುಂಬಿರದೆ ಆ ರೂಪವೇನು ಆಗಿಲ್ಲ. ಆ ರೂಪದಲ್ಲಿ ಅವನು ತುಂಬಿರದಿದ್ದರೆ ಆ ರೂಪವೇನು ಆಗಿಲ್ಲ. ನೀವು ಕಂಡದ್ದೇ ಅವನಿಗೆ ರೂಪವಲ್ಲ. ಕಾರಣ ಎಷ್ಟೇ? ಬಲ್ಪೇ ಕರೆಂಟ್ ಅಲ್ಲ, ಬಲ್ಪೇ ವಿದ್ಯುತ್ ಶಕ್ತಿ ಅಲ್ಲ, ಟ್ಯೂಬ್ಲೈಟೇ ವಿದ್ಯುತ್ ಶಕ್ತಿ ಅಲ್ಲ, ಅದು ಫ್ಯಾನು ಆಗಿದೆ, ಅದು ವಿದ್ಯುತ್ ಶಕ್ತಿ ಅಲ್ಲ. ಹಾಗಂತ ವಿದ್ಯುತ್ ಶಕ್ತಿ ಅಲ್ಲ ಅಂತ ಹೇಳಕ್ಕೆ ಬರಲ್ಲ. ವಿದ್ಯುತ್ ಶಕ್ತಿ ಅದರಲ್ಲಿ ತುಂಬಿದೆ. ವಿದ್ಯುತ್ ಶಕ್ತಿ ತುಂಬಿದ ಮೇಲೆ ಬರೀ ಬಲ್ಪು ಬರೀ ಫ್ಯಾನ್ ತೊಗೊಂಡು ನಾವೇನು ಮಾಡೋದಿದೆ? ಹಾಗಾಗಿ ಬರೀ ರೂಪಗಳಿಗೆ ಬೆಲೆ ಇಲ್ಲ. ರೂಪದ ಒಳಗಿರುವ ನಿರಾಕಾರನಾದ ಒಡೆಯನಾದ ಮಹಾವಿಷ್ಣುವಿನ ಭಾವ ನನ್ನಲ್ಲಿ ಅಳೆದು ಹೋಗಬೇಕಾದ್ರೆ ಈ 5 ವಸ್ತುಗಳು ಅಳೆದು ಹೋಗಬೇಕಾಗತ್ತೆ. ಆದ್ರಿಂದ ನಾನು ನಿತ್ಯ ಮುತ್ತೈದೆ ತ್ವನ್ಯಸ್ತ ದಂಡ ಮುನಿಭಿ ಗರ್ದಿತಾನುಭಾವ ಆತ್ಮಾತ್ಮದಶ್ಚ ಜಗತಾಮಿತಿ ಮೇ ವೃತೋಸಿ ಹಿತ್ವಾ ಭವದ್ಭವದುದೀರಿತ ಕಾಲಗಂಧ ಧ್ವಸ್ತ್ವಾ ಶಿಶೋಬ್ಜ ಭವನಾಕಪತೀನ್ ಕುತೋನ್ಯಾನ್. ಇಡೀ ವಿಶ್ವ ಒಬ್ಬರ ನಿಯಂತ್ರಣದಲ್ಲಿದೆ. ಅವನ ನಿಯಂತ್ರಣ ಇವರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವನು ನಿಯಂತ್ರಣದಿಂದ ಇವರು ನಿಯತ್ತಿಲ್ಲದಿದ್ದರೆ ಅವನ ನಿಯಂತ್ರಣದಿಂದ ಇವರು ಕೆಳಗೆ ಬಿದ್ದು ಹೋಗ್ತಾರೆ. ಅದು ಯಾವುದು? ದೇವತೆಗಳ ಅಧಿಕಾರ ಇರಲಿ, ಅವರ ಮಾನ ಮರ್ಯಾದೆ ಇರಲಿ, ಅವರ ಸಂಪತ್ತಿರಲಿ, ಅವರ ಅಷ್ಟೈಶ್ವರ್ಯ ಗುಣಗಳಿರಲಿ, ಇವೆಲ್ಲವೂ ಒಂದು ದಿವಸ ಇಲ್ಲವಂತಾಗುತ್ತದೆ. ಯಾವಾಗ ಅಂದರೆ ಆ ವಿದ್ಯುತ್ ಶಕ್ತಿ ಆ ಬಲ್ಪಿಂದ ಕರೆಂಟ್ ಆಫ್ ಆಗಿಬಿಟ್ರೆ ಸಾಕು, ಮುಗಿದೋಯ್ತು. ಕರೆಂಟ್ ಆಫ್ ಆದರೆ ಫ್ಯಾನು ಆಫ್ ಆಯಿತು, ಬಲ್ಬು ಹೋಯಿತು, ಟ್ಯೂಬ್ಲೈಟು ಹೋಯಿತು, ಫ್ರಿಜ್ಜು ಹೋಯಿತು. ಅಂದ್ರೆ ಅದು ಅಲ್ಲೇ ಇದೆ, ಅವು ಯಾವುದೂ ವರ್ಕ್ ಆಗಲ್ಲ. ಹಾಗೆ ಇಂದ್ರ, ಚಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನ್ಯ, ಶಂಭು, ಬ್ರಹ್ಮ ಎಲ್ಲ ದೇವಾದಿ ದೇವತೆಗಳ ಒಳಗಿನ ಕರೆಂಟ್ ಆಫ್ ಆಯಿತು ಅಂದರೆ ಅವರೊಳಗಿನ ಕರೆಂಟ್ ಆಫ್ ಆಗೋದಲ್ಲ. ಎಲ್ಲೊಂದು ಮೇನ್ ಸ್ವಿಚಲ್ಲಿ ಆಫ್ ಆಗೋಯ್ತು ಅಂತಂದರೆ ಯಾರೊಳಗೂ ಕರೆಂಟ್ ಇರಲ್ಲ. ಅದು ಯಾವಾಗ ಆಗೋದು? ಪ್ರಳಯ ಕಾಲದಲ್ಲಿ ಆಗೋದು. ಒಂದೊಂದ್ಸಲ ಬಲ್ಬೇ ಹೋಗುತ್ತೆ, ಒಂದೊಂದ್ಸಲ ಫ್ಯಾನೇ ಆಫ್ ಆಗುತ್ತೆ. ಯಾಕದು? ಅದರೊಳಗಿನ ವೈರು ಸತ್ತೋಗಿರುತ್ತೆ, ಇಲ್ಲ ಫ್ಯಾನ್ ಒಳಗಿರ್ಬೇಕಾದ್ರೆ ಮೋಟ್ರ್ ಸತ್ತೋಗಿರುತ್ತೆ. ಹಾಗಂತ ಮೂಲದಲ್ಲಿ ಕರೆಂಟ್ ಹೋಗಿದೆ ಅಂತ ಇಟ್ಕೊಳ್ಳೋಕ್ಕಾಗಲ್ಲ. ಮೂಲದಲ್ಲಿ ಭಗವಂತ ಇದ್ದೇ ಇದ್ದಾನೆ. ಆ ಫ್ಯಾನಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ ಆ ಫ್ಯಾನಲ್ಲಿ ಆ ಕರೆಂಟು ಬರುವಂಥ ಯಾವುದೇ ಸಾಧನ ಇಲ್ಲದೆ ಸತ್ತು ಹೋಗಿರೋದ್ರಿಂದ ಅದರಲ್ಲಿ ಅದಿಲ್ಲ. ಇವರು ಎಲ್ಲ ಏನೇ ಇದ್ದರೂ ಕೂಡ ಇವರು ಒಂದಲ್ಲ ಒಂದು ದಿವಸ ಕಾಲಗರ್ಭದಲ್ಲಿ ಅಡಗಿ ಹೋಗುವವರಾದ್ದರಿಂದ ಇಂಥವರನ್ನು ಕಟ್ಟಿಕೊಂಡರೆ ನನ್ನ ಮಾಂಗಲ್ಯಕ್ಕೆ ಬಲ ಇಲ್ಲವೇ ಇಲ್ಲ. ಇಂಥವರನ್ನು ನಾನು ಪ್ರತಿಭಾವದಲ್ಲಿ ಪೂಜಿಸುವುದು ಅರ್ಥವೇ ಇಲ್ಲ. ಯತಶ್ಚ ಬ್ರಹ್ಮ ರುದ್ರಾದ್ಯಾಹ ಕಲ್ಪಾಂತ ಪರಮಾಯುಷಃ ತತಃ ಸೌಮಂಗಲ್ಯ ಭಂಗ ಭೀತ್ಯ ತೆಕ್ವಾ ಇಮೇ ಮಯ. ಬ್ರಹ್ಮ ರುದ್ರಾದಿಗಳ ಆಯುಷು ಅಂದರೆ ಬಹಳ ಅಂದರೆ ಎಷ್ಟಿರ್ಬೋದು? ಒಂದು ಕಲ್ಪದ ಕೊನೆಯವರೆಗೆ ಮಾತ್ರ. ಮುಂದೆ ಅವರಿಗೆ ಮರಣ ನಿಶ್ಚಿತವಾಗಿದೆ. ನಾನು ಅವರನ್ನು ವರಿಸಲಾರೆ. ನಾನು ಅವರನ್ನು ವರಿಸಿದರೆ ನನ್ನ ಮಾಂಗಲ್ಯ ಧಕ್ಕೆಯಾಗುತ್ತದೆ. ಆದ್ದರಿಂದ ಈ ಭಯದಿಂದ ನಾನು ಅವರನ್ನು ಬಿಡ. ಇನ್ನು ಉಳಿದ ವಿಷಯವನ್ನು ಮುಂದಿನ ಭಾಗದಲ್ಲಿ
ಚರ್ಚೆ ಮಾಡೋಣ.